ಮಾಡಿಕೊಡ್ಬೇಡಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು सर्वदा महामंगल नीराजन दीपं समर्पयामि नीराजनानंद आचमनीयं समर्पयामि परिमल पत्र पुष्पाणि समर्पयामि नमस्करोमि नमः पार्वती। ಈ ರಾಜ್ಯದ ರೈತರ ಜೀವನಾಡಿಗೆ ಅವರ ಸಂಕಷ್ಟಗಳಿಗೆ ಮನೆ ಬಾಗಿಲಿಗೆ ಸೇವೆ ಸಲ್ಲಿಸಲು ವಾಹನಗಳ ಸಂಚಾರಿ ಪಶು ಚಿಕಿತ್ಸಾಲಯಗಳ ವಾಹನಗಳ ಲೋಕಾರ್ಪಣೆ ತ್ರಿವರ್ಣ ಬಣ್ಣಗಳನ್ನು ಕೊಂಡ ಬಲೂನ್ಗಳು ಈಗ ಎಲ್ಲ ಗಣ್ಯಮಾನ್ಯರಿಂದ ಆಕಾಶಕ್ಕೆ ಈಗಾಗಲೇ ಒಂದು ಜೋರಾದ ಕರತಾಡನ ಇಲ್ಲಿ ತ್ರಿವರ್ಣ ಬಣ್ಣವಂತ ಬಲೂನ್ಗಳು ಆಕಾಶದ ಎತ್ತರಕ್ಕೆ ಹಾರ್ತಾ ಇದ್ದಾವೆ. ಈಗ ಕರ್ನಾಟಕ ಸರ್ಕಾರದ ಕೇಂದ್ರ ಸರ್ಕಾರದಿಂದ ಕೊಡಮಾಡಲ್ಪಟ್ಟಂತ ಸಂಚಾರಿ ಪಶು ಚಿಕಿತ್ಸಾಲಯ ಘಟಕಗಳ ಸರ್ಕಾರಿ ಪಶು ಚಿಕಿತ್ಸಾಲಯ ಸೇವೆಗಳಿಗೆ ಬಹು ಹೆಮ್ಮೆಯಿಂದ ಈ ಒಂದು ಮಾತುಗಳನ್ನು ಆಡ್ತಾ ಇದೆ ಸರ್. ನಿಮ್ಮೆಲ್ಲರ ಒಂದು ಈ ಸಹಕಾರದೊಂದಿಗೆ ನಮ್ಮ ರಾಜ್ಯದ ರೈತರ ಸಂಕಷ್ಟ ದೂರವಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ನಾವೆಲ್ಲರೂ ಖುಷಿಯಿಂದ ನಮಸ್ಕಾರಗಳು. ಸಂಚಾರಿ ಪಶು ಚಿಕಿತ್ಸಾಲಯದ ಘಟಕಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಕೇಂದ್ರದ ಪಶುಸಂಗೋಪನಾ ಹೈನುಗಾರಿಕೆ ಮೀನುಗಾರಿಕೆಯ ಸಚಿವರು ಆದಂಥ ಶ್ರೀ ಪುರುಷೋತ್ತಮ್ ರೂಪಾಲಿಜಿಯವರೇ, ನಮ್ಮ ಪಶುಸಂಗೋಪನಾ ಸಚಿವರು ಆತ್ಮೀಯರಾದಂಥ ಶ್ರೀ ಪ್ರಭು ಚವ್ಹಾಣ್ ಅವರೇ, ಸಹಕಾರಿ ಸಚಿವರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ, ಹಾಗೂ MLCಗಳಾದಂಥ ಶ್ರೀ ಗೋಪಿನಾಥ್ ರೆಡ್ಡಿ ಅವರೇ, ರಮೇಶ್ ಗೌಡ್ರೆ ಮತ್ತು ಶರಣು ತಳ್ಳಿಕೆರೆಯವರೇ, ಅಧ್ಯಕ್ಷರು ಕರ್ನಾಟಕ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ, ಕಾಂತರಾಜು ಅವರೇ, ಶ್ರೀಮತಿ ಸಲ್ಮಾ ಅವರೇ, ಎಲ್ಲ ಹಿರಿಯ ಅಧಿಕಾರಿಗಳೇ, ನೆರೆದಿರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಭಾಳ ಸಂತೋಷ ಆಗ್ತದೆ. ವಿಧಾನಸಭೆಯಲ್ಲಿ ಕೂತು ನಾವು ಕೆಲಸ ಮಾಡುವಾಗ, ಚರ್ಚೆ ಮಾಡುವಾಗ ನಮಗೆ ಯಾರು ಮತವನ್ನು ಕೊಟ್ಟಿರ್ತಾರೆ ಅವರ ಬಗ್ಗೆ ಚರ್ಚೆ ಮಾಡ್ತೀವಿ, ಅಥವಾ ಯಾರು ನಮಗೆ ಒತ್ತಡವನ್ನು ಹಾಕ್ತಾರೆ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಆದರೆ ಈ ನಿಸರ್ಗದಲ್ಲಿ ಬಹಳಷ್ಟು ಪ್ರಾಣಿ ಸಂಕೋಲನೆ ಇದೆ, ಪಶು ಸಂಕೋಲನೆ ಇದೆ. ಅವ್ರಿಗೆ ಯಾರೂ ಈ ಪ್ರಜಾಪ್ರಭುತ್ವ ಆಗಲಿ, ವಿಧಾನಸಭೆ ಆಗಲಿ, ಮತ ಆಗಲಿ ಯಾವುದೂ ಸಂಬಂಧ ಇಲ್ಲ. ಆದರೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅವಲ್ಲ. ನಮ್ಮ ಪ್ರಜಾಪ್ರಭುತ್ವ ನಿಜವಾಗಲೂ ಪರಿಪೂರ್ಣ ಯಾವಾಗಾಗ್ತದೆ ಅಂತಂದರೆ, ಧ್ವನಿ ಇಲ್ಲದವ್ರ ಬಗ್ಗೆ ಯಾರೂ ವಿಧಾನಸಭೆಯಲ್ಲಿ ಬಂದು ಪ್ರತಿನಿಧಿಸೋಕ್ಕೆ ಸಾಧ್ಯ ಇಲ್ಲ. ಅದು ಚಿಕ್ಕ ಮಕ್ಕಳಿರ್ಬೋದು, ಅಥವಾ ಹಲವಾರು ಸಮುದಾಯಗಳಿರ್ಬೋದು, ಅಥವಾ ಈ ಪಶು ಸಂಕೋಲನೆ ಇರಬಹುದು, ಅಥವಾ ನಮ್ಮ ನಿಸರ್ಗವೇ ಇರಬಹುದು. ಯಾವ ನಮ್ಮ ವಿಧಾನಸಭೆಯಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಪರಿಪೂರ್ಣತೆಯ ಪ್ರಜಾಪ್ರಭುತ್ವದ ಲಕ್ಷಣಗಳು. ಗೋವುಗಳಿಲ್ಲದೆ ಮನುಷ್ಯನ ಬದುಕಿಲ್ಲ. ಇದರ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು, ವಿಶೇಷವಾಗಿ ಆಡಳಿತ ಮಾಡೋರಿಗೂ ಇರಬೇಕು. ಕಾಮಧೇನು ಅಂತ ನಾವು ಕರಿತೀವಿ. ಯಾಕಂತಂದರೆ ಅದರ ಒಂದು ಸಾಕಾಣಿಕೆಯಿಂದ ಇಡೀ ಒಂದು ಪರಿವಾರ ಅಷ್ಟೇ ಅಲ್ಲ, ಅದರ ಹಾಲಿನಿಂದ ಹಿಡಿದು ಅದರ ಸಗಣಿವರೆಗೂ ಕೂಡ ಮಾನವನಿಗೆ ಉಪಯೋಗ ಆಗುವಂಥ ಕೆಲಸ ಆಗ್ತದೆ.
ಇನ್ಯಾರಿಗ ಅದೆಯೋ ಎಲ್ಲೋ ಮಾನವ ಅನ್ನುವಂಥ ಗೀತೆಯಲ್ಲಿದೆ. ಅದು ಕಾಮುದೇನು ಏನೆಲ್ಲವನ್ನು ಮಾಡಬಹುದನ್ನುವಂಥ ಪ್ರತಿಬಿಂಬಿಸುವಂಥದ್ದು. ಹೀಗಾಗಿ ವಿಶೇಷವಾಗಿ ಗೋಗಳು ದೇವರು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರ ಬದುಕಿಗೆ ನೆರವಾಗಲು ಗೋವುಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಬ್ಬರು ತಿಳ್ಕೋಬೇಕು. ಇನ್ನು ಕೆಲವರು ಅದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾರೆ. ಯಾವ ಹಾಲನ್ನು ಕುಡಿದು ಬದುಕ್ತಾ ಇದ್ದೇವೋ ಅದರ ಬಗ್ಗೆ ಅತ್ಯಂತ ತಳಮಟ್ಟದ ಚರ್ಚೆಯನ್ನು ಮಾಡಿರುವಂಥದ್ದು ಕೂಡ ನಾವು ನೋಡ್ತೇವೆ. ಬಹಳ ದುರ್ದೈವದ ಸಂಗತಿ. ನಾವು ಗೋಹತ್ಯೆ ನಿಷೇಧ ಕಾನೂನನ್ನು ತರುವಾಗ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ವಿ. ವಯಸ್ಸಾತು ಏನು ಮಾಡ್ತೀರಿ? ಅವ್ನು ಸಾಕೋರು ಯಾರು? ರೈತರಿಗೆ ಹೊರೆ. ಆ ರೈತ ಯಾವಾಗಲೂ ಕೂಡ ಗೋಗಳನ್ನು ಹೊರೆಯನ್ನು ತಿಳ್ಕೊಂಡೇ ಇಲ್ಲ. ಇವ್ರಿಗೆ ಅದ್ರ ಚಿಂತೆ. ರೈತ ಅದರ ಜೊತೆಗೆ ಜೀವನ ಮಾಡಿರ್ತಾನೆ. ನಾವು ಅದಕ್ಕೆ ಹಲವಾರು ಬಾರಿ ಹೇಳ್ತೀವಿ, ವಿಧಾನಸಭೆಯಲ್ಲಿ ನಾವು ಸಮಸ್ಯೆನ ಚರ್ಚೆ ಮಾಡ್ತೀವಿ. ಆದರೆ ರೈತರು ಜನ ಅಲ್ಲಿ ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ. ಚರ್ಚೆ ಮಾಡೋದಕ್ಕೂ ಜೀವನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು ನಾವು ಆಡಳಿತವನ್ನು ಮಾಡಬೇಕು. ಇದಕ್ಕೆ ಉತ್ತರವನ್ನು ಇವತ್ತು ನಮ್ಮ ಇಲಾಖೆಗಳು ಕೊಟ್ಟಿದ್ದಾವೆ. ಕಳೆದ ವರ್ಷ 30 ಗೋಶಾಲೆಯನ್ನು ಮಾಡಿದರೆ ಈ ವರ್ಷ ಒಟ್ಟು 100 ಗೋಶಾಲೆಗಳನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೀವಿ. ಇನ್ನು ಮುಂದೆ ಇದು ಇನ್ನೂ ಹೆಚ್ಚಾಗ್ತದೆ. ಆ ಗೋಶಾಲೆಯ ನಿರ್ವಹಣೆಗೆ ವಿಶೇಷವಾದಂಥ 2 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು, ಆ ಗೋಶಾಲೆಯಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ತ್ಯಾಜ್ಯ ಪದಾರ್ಥಗಳನ್ನು ಮರು ಉಪಯೋಗಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿ, ಪ್ರೊಡಕ್ಷನನ್ನು ಮಾಡಿ, ಅದನ್ನು ಮಾರುಕಟ್ಟೆಗೆ ಬಿಟ್ಟಾಗ ಆ ಮೇಂಟೆನೆನ್ಸ್ ಏನು ಖರ್ಚು ಬರ್ತದೆ ಅದರಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದು ಸಂಘವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಮಾರ್ಕೆಟಿಂಗ್ಗಾಗಿ ಬಹಳ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಇದೆ. ವಿದೇಶಕ್ಕೆ ಅದಕ್ಕೆ ಅದರ ಮಾರುಕಟ್ಟೆ ಇದೆ. ಎರಡನೇದಾಗಿ ದತ್ತು ತೆಗೆದುಕೊಳ್ಳುವಂಥದ್ದು ಪುಣ್ಯಕೋಟಿ ಅನ್ನುವಂಥ ಕಾರ್ಯಕ್ರಮ. ನಾನು ನನ್ನ ಹುಟ್ಟಿದಬ್ಬ ನಾನು ಸಾಮಾನ್ಯವಾಗಿ ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿಯ ಮಕ್ಕಳಿಗೆ ದಾನ ಧರ್ಮ ಮಾಡಿ. ಈ ಬಾರಿ ಒಂದು ಯೋಚನೆ ಬಂತು, ಗೋಗಳನ್ನು ದತ್ತು ತೆಗೆದುಕೊಳ್ಳೋಣ ಅಂತ. ಈ ಕಾರ್ಯಕ್ರಮ ನನ್ನ ಸ್ವಂತದ್ದು. ಸುಮಾರು 11 ಗೋಗಳನ್ನು ಅವ್ರು ಹೋಗಿ ಕೇಳಿದ್ರೆ ಎಷ್ಟು ಬೇಕು, ಒಂದು ವರ್ಷಕ್ಕೆ ಎಷ್ಟು ಬೇಕು ಒಂದು ಗೋವನ್ನು ನಿರ್ವಹಣೆ ಮಾಡೋಕ್ಕೆ? 11,000 ರೂಪಾಯಿ. 11,000 ರೂಪಾಯಿದಲ್ಲಿ 11 ಗೋಗಳನ್ನು ನಾನು ದತ್ತು ತೆಗೆದುಕೊಂಡೆ ಜನವರಿ 28. ಅವತ್ತೇ ತೀರ್ಮಾನ ಮಾಡಿದೆ, ಇದನ್ನು ಒಂದು ಕಾರ್ಯಕ್ರಮವಾಗಿ ಬದಲಾವಣೆ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಗೋ ಮಾತೆ ಅಂತ ಪೂಜೆ ಮಾಡುವಂಥ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರ ಭಾವನೆಗಳು ಇದ್ದಾವೆ. ಈ ಗೋವನ್ನು ನಾವು ಸಾಕಿದರೆ ಪುಣ್ಯ ಬರ್ತದೆ ಅನ್ನುವಂಥ ಪ್ರಬಲವಾದ ನಂಬಿಕೆ ಸಮಾಜದಲ್ಲಿದೆ. ಅದಕ್ಕಾಗಿ ಪುಣ್ಯಕೋಟಿ ಅನ್ನುವಂಥ ಒಂದು ಯೋಜನೆ ಪ್ರಾರಂಭ ಮಾಡಿ, ಇದು ಗೋಶಾಲೆಯಲ್ಲಿರುವಂಥ ಗೋಗಳ ನಿರ್ವಹಣೆ ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಗೋಗಳನ್ನು ಸಾಕ್ತಾರೆ ಅವೆಲ್ಲ ನಿರ್ವಹಣೆಗೆ ಈ ಒಂದು ಹಣ ಉಪಯೋಗ ಆಗ್ತದೆ. ಹೇಳ್ರಿ, ವಯಸ್ಸಾದದ್ದು ಗೋಗಳಿಗೆ ಸಾಕಾಗೋದಿಲ್ಲ ಅಂತ ಯಾರು ಹೇಳ್ತಾರೆ? ಸಮಾಜದಲ್ಲಿ ಪುಣ್ಯ ಭಾಗ್ಯವನ್ನು ಗಳಿಸಬೇಕನ್ನುವಂಥ ದೊಡ್ಡ ಸಂಖ್ಯೆಯಲ್ಲಿದೆ. ಈ ಬದುಕಿರುವಂಥದ್ದೇ ಪುಣ್ಯವನ್ನು ಗಳಿಸಬೇಕನ್ನುವಂಥದ್ದು. ಪುಣ್ಯ ಗಳಿಸುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಜನ ಯಾಕೆ ಮಾಡುತ್ತಾರೆ? ನಕಾರಾತ್ಮಕವಾಗಿ ಚಿಂತನೆ, ಅದು ಹೆಂಗಾಗುತ್ತೆ, ಇದು ಹೆಂಗಾಗುತ್ತೆ, ಅದು ಯಾಕೆ ಮಾಡ್ತೀರಿ, ಇದು ಯಾಕೆ ಮಾಡ್ತೀರಿ. ಸಮಸ್ಯೆದ ಭಾಗ, ಬರೀ ಸಮಸ್ಯೆಗಳನ್ನು ಹೇಳುವಂಥ ಒಂದು ವರ್ಗ. ನಾವು ಬದುಕಿನಲ್ಲಿ ಬರೀ ಸಮಸ್ಯೆಗಳನ್ನು ಹೇಳುವಂಥದ್ದಲ್ಲ, ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಪರಿಹಾರ ಕೊಡುವಂಥ ವರ್ಗಕ್ಕೆ ನಾವು ಸೇರಬೇಕು. ವಿಶೇಷವಾಗಿ ರಾಜಕಾರಣಿಗಳು 75 ವರ್ಷ ಸಮಸ್ಯೆಗಳನ್ನು ಉಂಟಾಕಿದ್ದೀರಿ, ಸಾಕಿಲ್ಲ. ಜನ ಇನ್ನು ಬೇಸತ್ತು ಹೋಗಿದ್ದಾರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ. ಆ ಸಮಸ್ಯೆಗಳನ್ನು ಹೆಂಗೆ ಪರಿಹಾರ ಮಾಡಬೇಕು ನಮಗೂ ಗೊತ್ತು, ಸಮಸ್ಯೆ ಇರುವಂಥದ್ದು.
ಅದನ್ನ ಹೆಂಗೆ ಪರಿಹಾರ ಮಾಡಬೇಕು ಒಂದೊಂದೇ ಅನ್ನೋಂಥದ್ದನ್ನು ಚಿಂತನೆ ಮಾಡುವಂಥ ಕೆಲಸ ಇವತ್ತು ಈ ದೇಶದಲ್ಲಿ ಆಗಬೇಕು. ಅದು ಪ್ರಾರಂಭ ಆಗಬೇಕಾಗಿರೋದು ರಾಜಕಾರಣಿಗಳಿಂದ, ಆಡಳಿತಗಾರರಿಂದ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಪಶು ಪ್ರಾಣಿಗಳು ನಮ್ಮ ಸಂಪತ್ತು, ಮಾನವನ ಸಂಪತ್ತು, ಸಮಾಜ ಸಂಪತ್ತು, ಈ ನಾಡಿನ ಸಂಪತ್ತು. ಪಶುಪಾಲನೆಯನ್ನು ಮಾಡಿದರೆ, ಆ ಸಂಪತ್ತನ್ನು ಉಳಿಸ್ಕೊಂಡ್ರೆ ಅದು ನಮಗೆ ಬಹಳ ದೊಡ್ಡ ಪ್ರಮಾಣದ ಪೌಷ್ಟಿಕತೆ ಕೊಡ್ತದೆ, ಆಹಾರ ಕೊಡ್ತದೆ, ಆದಾಯ ಕೊಡ್ತದೆ. ಇದನ್ನ ಎಲ್ಲಿ ಬೇಕಲ್ಲಿ ಮಾರಾಟ ಮಾಡುವಂಥದ್ದು, ವಯಸ್ಸಾದವುಗಳನ್ನು ವಧೆ ಮಾಡುವಂಥ ಕೆಲಸಕ್ಕೆ ಕೆಲವರು ಪ್ರೋತ್ಸಾಹ ಕೊಡ್ತಾರೆ. ಸಮಾಜ ನಿರ್ಣಯ ಮಾಡ್ತದೆ ಯಾವುದು ಸರಿ ತಪ್ಪನ್ನು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಸಂಸ್ಕಾರ ಜೀವ ಉಳಿಸೋ ಕಡೆ ಇದೆ, ಯಾವಾಗಲೂ ಕೂಡ ವಧೆ ಮಾಡೋ ಕಡೆ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾವು ಅತಿ ಹೆಚ್ಚು ಶಕ್ತಿಶಾಲಿಯಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ. ಇನ್ನಷ್ಟು ಅದಕ್ಕೆ ಪುಷ್ಟಿಯನ್ನು ಕೊಡ್ತೀವಿ, ಬೆಂಬಲವನ್ನು ಕೊಡ್ತೀವಿ. ಕೇಂದ್ರದಲ್ಲಿ ನಮ್ಮ ರೂಪಾಲಿಯವರ ನೇತೃತ್ವದಲ್ಲಿ ಇವತ್ತು ಪಶು ಚಿಕಿತ್ಸಾಲಯದ ವಾಹನಗಳ ಘಟಕಗಳನ್ನು ಮಾಡಿದ್ದೇವೆ. ಸಂಚಾರಿ ಎಷ್ಟೋ ಸತಿ ನಮ್ಮ ಎತ್ತುಗಳು ದುಡಿಮೆ ಮಾಡಿ 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 ಅವಕ್ಕೆ ಬೇನೆ ಬಂದರೆ, ಕಾಲು ಬಾಯಿ ಬೇನೆ ಬಂದರೆ ಎದ್ದು ಬರೋಕ್ಕಾಗಲ್ಲ. ಅವುಗಳನ್ನು ಟ್ರ್ಯಾಕ್ಟರ್ನಲ್ಲಿ ಹಾಕ್ಕೊಂಡು ಬರೋದೇ ಒಂದು ದೊಡ್ಡ ದುಸ್ತರ ಕೆಲಸ ರೈತರಿಗೆ. ಅದಕ್ಕೂ ಕೂಡ ನಮ್ಮ ಸರ್ಕಾರ ಪರಿಹಾರ ಕೊಡ್ತಿದೆ. ಕೇಂದ್ರ ಸರ್ಕಾರ 60% ಇವತ್ತು ಪಶು ಚಿಕಿತ್ಸಾಲಯದ ವಾಹನಗಳ ಘಟಕಗಳನ್ನು ಮಾಡಿದ್ದೇವೆ. ಸಂಚಾರಿ ಎಷ್ಟೋ ಸತಿ ನಮ್ಮ ಎತ್ತುಗಳು ದುಡಿಮೆ ಮಾಡಿ 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 ಅವಕ್ಕೆ ಬೇನೆ ಬಂದರೆ, ಕಾಲು ಬಾಯಿ ಬೇನೆ ಬಂದರೆ ಎದ್ದು ಬರೋಕ್ಕಾಗಲ್ಲ. ಅವುಗಳನ್ನು ಟ್ರ್ಯಾಕ್ಟರ್ನಲ್ಲಿ ಹಾಕ್ಕೊಂಡು ಬರೋದೇ ಒಂದು ದೊಡ್ಡ ದುಸ್ತರ ಕೆಲಸ ರೈತರಿಗೆ. ಅದಕ್ಕೂ ಕೂಡ ನಮ್ಮ ಸರ್ಕಾರ ಪರಿಹಾರ ಕೊಡ್ತಿದೆ. ಕೇಂದ್ರ ಸರ್ಕಾರ 60% ಹಣವನ್ನು ಕೊಟ್ಟು ಈ ವಿನೂತನವಾದ ಯೋಜನೆ ಕರ್ನಾಟಕದಲ್ಲಿ ಏನಾಗಿತ್ತು ಅದನ್ನು ಇಡೀ ದೇಶದಲ್ಲಿ ಮಾಡುವಂಥ ಕೆಲಸವನ್ನು ನಮ್ಮ ರೂಪಾಯಿಗಳು ಮಾಡಿದ್ದಾರೆ. ಅವರು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಈಗ ಎಲ್ಲಿ ದನಕರುಗಳು ಎಲ್ಲಿ ಇವತ್ತು ಕಾಯಿಲೆ ಬಿದ್ದಿದ್ದಾವೆ ಅಲ್ಲೇ ನಮ್ಮ ಡಾಕ್ಟರ್ ಸಮೇತ ವಾಹನ ಹೋಗ್ತದೆ, ಅಲ್ಲಿ ಚಿಕಿತ್ಸೆ ಕೊಟ್ಟು ಬರ್ತದೆ. ಅವುಗಳಲ್ಲಿ ದವಾಖಾನೆಗೆ ಬರೋದು ಬೇಡ, ನಾವೇ ಅವರ ಮನೆ ಬಾಗಿಲಿಗೆ ಹೋಗ್ಬೇಕನ್ನುವಂಥ ಒಂದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ, ಮಾನವೀಯ ಗುಣಗಳಿರುವಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಪ್ರಥಮ ಬಾರಿ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿರುವಂಥ ಶ್ರೇಯಸ್ಸು ನಮ್ಮ ಪ್ರಭು ಚವ್ಹಾಣರಿಗೆ ಹೋಗ್ತದೆ ಅಂತ ನರೇಂದ್ರ ಮೋದಿಜಿಯವರು ಗೋಗಳ ಬಗ್ಗೆ, ಅದರ ಮೇಲಿನ ಪ್ರೀತಿ ಬಗ್ಗೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಅವರ ಚಿಂತನೆ ಇದೆ. ನನಗೆ ಹೇಳಿದರು, ನಾನು ಹೋಗಿ ಭೇಟಿಯಾದಾಗ, ಯಾವ ರೀತಿ ಗುಜರಾತ್ನಲ್ಲಿ ಅಮೂಲ್ ಬೆಳವಣಿಗೆ ಆಗಿದೆ, ಕರ್ನಾಟಕದಲ್ಲಿ ಅದರ ನಂತರ ಅತಿ ಹೆಚ್ಚು ಹಾಲು ಉತ್ಪಾದನೆಯ ಒಂದು ರಾಜ್ಯ ಇದೆ, ಇಲ್ಲಿ ಕೂಡ ಆ ರೀತಿ ಬೆಳವಣಿಗೆ ಆಗಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಆದ್ದರಿಂದ ಈ ವರ್ಷ ನರೇಂದ್ರ ಮೋದಿಜಿಯವರ ಪ್ರೇರಣೆ ಪಡೆದು ನಾವು ಕರ್ನಾಟಕದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ಕ್ಷೀರ ಅಭಿವೃದ್ಧಿ ಬ್ಯಾಂಕನ್ನು, ನಂದಿನಿ ಕ್ಷೀರ ಅಭಿವೃದ್ಧಿ ಬ್ಯಾಂಕನ್ನು ಹಾಲು ಉತ್ಪಾದಕರಿಗೋಸ್ಕರ ಒಂದು ವಿಶೇಷವಾಗಿರುವಂಥ ಬ್ಯಾಂಕನ್ನು ಇಡೀ ದೇಶದಲ್ಲೇ ಪ್ರಥಮ ಬಾರಿ ಪ್ರಾರಂಭ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಸೋಮಶೇಖರ್ ಅವರ ನೇತೃತ್ವದಲ್ಲಿ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡಲೇ ಪ್ರಾರಂಭ ಆಗುತ್ತೆ. ಸುಮಾರು 3,600 ಕೋಟಿ ರೂಪಾಯಿ ಬಂಡವಾಳವನ್ನು ಹಾಕಿ ಯಾರು ಹಾಲು ಉತ್ಪಾದಕರಿದ್ದಾರೆ, ಆ ರೈತರಿದ್ದಾರೆ, ಅವರ ಆರ್ಥಿಕ ಚಟುವಟಿಕೆಗೆ ಸುಲಭ ದರದಲ್ಲಿ ಸಹಾಯವನ್ನು ಮಾಡಿ, ಆ ಸಾಲವನ್ನು ಕೊಟ್ಟು ಅವರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಗೋಗಳ ಸಂಖ್ಯೆಯನ್ನು ಹೆಚ್ಚಿಗೆ ರಾಜ್ಯದಲ್ಲಿ ಮಾಡೋದಕ್ಕೆ ಸಕಲ ಪ್ರಯತ್ನ ಈ ಬ್ಯಾಂಕ್ ಮಾಡ್ತೀವಿ. ಇದು ಒಂದು ರೀತಿಯಲ್ಲಿ ದೊಡ್ಡ ಕ್ರಾಂತಿ ಬರುವಂಥ ದಿನಗಳಲ್ಲಿ ಕ್ಷೀರ ಕ್ರಾಂತಿ, ಕ್ಷೀರ ಆರ್ಥಿಕ ಕ್ರಾಂತಿ ಈ ರಾಜ್ಯದಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು गोपाल जी, हमने पहली बार जो दूध उत्पादक है, जो हमारा किसान है, जो पशुपालन करते करते जो दूध उत्पादन करके हमारा जो फेडरेशन को दूध देता है, उनको निर्भर होना, आत्मनिर्भर होना, इसलिए दूध उत्पादक का एक स्पेशल बैंक हम बना रहे हैं।
3,600 करोड़ का इक्विटी लगा के बैंक बना के उनका जो चटवटिके है, उनका जो कार्यक्रम है, आर्थिक कार्यक्रम है, पूरा उनको सहयोग देने के लिए डेडिकेटेड बैंक उनके लिए हमने पहली बार देश में पहली बार किया। ಅದರ ಜೊತೆಗೆ ಇವತ್ತು ನಮ್ಮ ಪಶುಗಳ ಅಭಿವೃದ್ಧಿ ಆಗಬೇಕು, ಹೊಸ ತಳಿಗಳಾಗಬೇಕು. ಅದಕ್ಕೆ 2,000 ಪ್ರಾಯೋಗಿಕ ಹೊಸ ತಳಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. 2,000 ಬೇರೆ ಬೇರೆ ತಳಿಗಳ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ರೈತರಿಗೆ ಕೊಡ್ತಾ ಇದ್ದೇವೆ. ಹಲವಾರು ಕಾರ್ಯಕ್ರಮಗಳನ್ನು, ಮೆಗಾ ಡೈರಿಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಲು ಉತ್ಪಾದನೆ ಮತ್ತು ಹಾಲು ಉತ್ಪಾದನೆಯಿಂದ ಬರುವಂಥ ಎಲ್ಲ ಪ್ರಾಡಕ್ಟ್ಸ್ ಅವೆಲ್ಲವನ್ನು ಕೂಡ ಇಡೀ ದೇಶದಲ್ಲಿ ಮಾರಾಟ ಮಾಡೋದಕ್ಕೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೀಗೆ ಒಂದು ಕೃಷಿಯ ಕ್ರಾಂತಿ ಕರ್ನಾಟಕದಲ್ಲಿ ಬರುವಂಥ ವರ್ಷಗಳಲ್ಲಿ ಆಗ್ತದೆ. ಅದಕ್ಕೆ ಭದ್ರ ಬುನಾದಿ ನಮ್ಮ ಸರ್ಕಾರ ಈ ವರ್ಷ ಬಜೆಟ್ ಮುಖಾಂತರ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಾವು ಹಾಕ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇವೆ. ಕೇಂದ್ರ ಸರ್ಕಾರ ಹೈನುಗಾರಿಕೆಗೆ, ಮೀನುಗಾರಿಕೆಗೆ ಭಾಳ ಒತ್ತನ್ನು ಕೊಟ್ಟಿದೆ. ಯಾಕೆ ನಾವು ಹೈನುಗಾರಿಕೆಗೆ ಒತ್ತು ಕೊಡಬೇಕು ಅಂತಂದರೆ, ಅತಿ ಸುಲಭದಲ್ಲಿ ಒಂದು ರೈತ ಕುಟುಂಬ ಆರ್ಥಿಕ ಸ್ವಾವಲಂಬನೆ ಆಗಲು ಸಾಧ್ಯ ಇದೆ. ನೀವು ನೋಡಿ, ಯಾರ ಮನೆಯಲ್ಲಿ ಹೈನುಗಾರಿಕೆ ಇದೆ ಆ ರೈತರ ಕುಟುಂಬ ಭಾಳ ಚೆನ್ನಾಗಿದೆ. ಅಲ್ಲಿಯ ಮಹಿಳೆಯರು ಇದನ್ನು ಸಾಕಣೆ ಮಾಡ್ತಾರೆ, ಮಕ್ಕಳು ಇದನ್ನು ತೊಡಗಿಸ್ತಾರೆ, ಮಾರಾಟ ಆಗುತ್ತೆ, 4 ಕಾಸು ಹೆಚ್ಚಿಗೆ ಬರ್ತದೆ. ಆದ್ದರಿಂದ ಇದು ಇಡೀ ನಮ್ಮ ಕನ್ನಡ ನಾಡಿನ ತಲಾವಾರು ಆದಾಯ ಹೆಚ್ಚಾಗಲು ಇವತ್ತು ಕೆಲಸವನ್ನು ಮಾಡ್ತದೆ. ಅದಕ್ಕೆ ನಾವು ಪ್ರಧಾನಮಂತ್ರಿಯವರು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ರೈತರ ಆದಾಯ ಹೆಚ್ಚಾಗೋ ಸಲುವಾಗಿ ಅವರು ಸೆಕೆಂಡರಿ ಎಜುಕೇಷನ್ ಡೈರೆಕ್ಟರೇಟ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದು ನರೇಂದ್ರ ಮೋದಿಜಿ. ಕರ್ನಾಟಕ ಪ್ರಥಮ ರಾಜ್ಯ ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟನ್ನು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ರೈತರು ಉತ್ಪಾದನೆ ಮಾಡಿದ್ದನ್ನು ಅದಕ್ಕೆ ಸಂಸ್ಕರಣವನ್ನು ಮಾಡಿ, ಅದಕ್ಕೆ ಮೌಲ್ಯ ವೃದ್ಧಿಯನ್ನು ಮಾಡಿ, ವ್ಯಾಲ್ಯೂ ಅಡಿಷನನ್ನು ಮಾಡಿ, ಅದಕ್ಕೆ ಇಲ್ಲಿಯ ಮಾರುಕಟ್ಟೆ ಮತ್ತು ವಿದೇಶದ ಮಾರುಕಟ್ಟೆ ಜೋಡಣೆ ಮಾಡುವಂಥ ಕೆಲಸವೇ ಸೆಕೆಂಡರಿ ಡೈರೆಕ್ಟರೇಟ್. ರೈತರು ಬೆಳೆದಂಥ ಬೆಳೆಗೆ, ಅವನ ಶ್ರಮಕ್ಕೆ, ಅವನ ಬೆವರಿಗೆ ಬೆಲೆ ಸಿಗಬೇಕನ್ನುವಂಥ ಕಾರಣಕ್ಕಾಗಿ ಈ ಸೆಕೆಂಡರಿ ಡೈರೆಕ್ಟರೇಟನ್ನು ಮಾಡಿದ್ದೇವೆ. ಹೀಗೆ ರೈತರ, ಕಾರ್ಮಿಕರ, ದುಡಿಯೋ ವರ್ಗದ ಒಂದು ಪ್ರಗತಿಗಾಗಿ, ಅವರ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಇತರ ಎಲ್ಲ ಚಟುವಟಿಕೆ, ದುಡಿಮೆಗೆ ಅತಿ ಹೆಚ್ಚು ಒತ್ತನ್ನು ಕೊಡುವ ಸಲುವಾಗಿ, ಇಂಬನ್ನು ಕೊಡುವ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಯಾರು ದುಡಿಮೆ ಮಾಡ್ತಾರೆ ಅವರಿಗೆ ದುಡಿಮೆಯ ಅವಕಾಶ, ಯಾರು ದುಡಿಮೆಯನ್ನು ಮಾಡ್ತಾರೆ ಈ ಸಮಾಜದಲ್ಲಿ ಗೌರವದ ಸ್ಥಾನ, ಅವ್ರಿಗೆ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ಸಣ್ಣ ನೀರಾವರಿ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಸಂಯೋಜನವನ್ನು ಬಳಸಿ ಒಟ್ಟಾರೆ ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಒಂದು ಕಲ್ಪನೆ ಏನಿದೆ, ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತಿತ್ತು ಅನ್ನುವಂಥ ಕಲ್ಪನೆ ಏನಿದೆ ಮಹಾತ್ಮ ಗಾಂಧೀಜಿಯವರು, ಅದನ್ನು ಸಹಕಾರ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇಂಥ ಒಂದು ಪ್ರಮುಖವಾದಂಥ ಕೆಲಸಕ್ಕೆ, ಇದಕ್ಕೆ ಬಹಳ ದೊಡ್ಡ ಒಂದು ನಮಗೆ ಶಕ್ತಿ ಕೊಡುವಂಥದ್ದು ಗೋಮಾತೆ. ಆ ಗೋಮಾತೆ ಆರೋಗ್ಯವನ್ನು ಕಾಪಾಡಲು ನಾವು ಬಹಳಷ್ಟು ಶ್ರಮವನ್ನು ವಹಿಸ್ಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾದಂಥ ಔಷಧಿ ವ್ಯವಸ್ಥೆ, ಡಾಕ್ಟರ್ಗಳ ವ್ಯವಸ್ಥೆ. ಈಗಾಗಲೇ ಹೇಳಿದ್ರು, 400 ಡಾಕ್ಟರ್ಗಳನ್ನು ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. 250 ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾನು ಮೊನ್ನೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಯಾಕಂದರೆ ಈ ಡಾಕ್ಟರ್ ಕೋರ್ಸ್ ಭಾಳ 5 ವರ್ಷ ಆಗ್ತದೆ, 5 ವರ್ಷದಲ್ಲಿ ಮತ್ತೆ ವೇಕೆನ್ಸಿಗಳಾಗ್ತವೆ. 250 ಡಿಪ್ಲೊಮಾ ಕೋರ್ಸನ್ನು ನಾವು ಇದ್ದಾಗಲೇ ಕಳೆದ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಾಡಿದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 250 ಕೋರ್ಸ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಅದನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೂ ಕೂಡ ವಿಶೇಷವಾದಂಥ ಒಂದು ಪೊಸಿಷನ್ ಕೊಟ್ಟು ಅವರಿಗೆ ಈ ಗೋ ಸೇವೆ ಮತ್ತು ಪಶು ಸೇವೆಗೆ ಅವಕಾಶವನ್ನು ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ. ಹೀಗೆ ಎಲ್ಲ ಸ್ತರಗಳಲ್ಲಿ ಇಲಾಖೆಯನ್ನು ಸದೃಢ ಮಾಡುವ ಜೊತೆಗೆ ಇಡೀ ಏನು ಈ ಹಾಲು ಉತ್ಪಾದನೆಯ ಒಂದು ದುಡಿಯುವಂಥ ವರ್ಗ ಇದೆ ಅವರನ್ನು ಅತ್ಯಂತ ಬಲಿಷ್ಠವಾಗಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಸಮಸ್ಯೆಗಳು ಇದ್ರ ಬಗ್ಗೆ ಸಮಸ್ಯೆಗಳು ಇದನ್ನೇ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಅಂಥ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಇದನ್ನು ಮಾಡಬೇಕು ಅನ್ನುವಂಥ ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸುವಂಥದ್ದು ಭಾಳ ಮುಖ್ಯ ಅಂತ ತಿಳ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕೇಂದ್ರ ಸರ್ಕಾರ ರೂಪಾಯಿಯವರು ಭಾಳ ದೊಡ್ಡ ಒಂದು ಸಹಾಯ ಸಿಕ್ಕಿದೆ. ಪ್ರಭು ಚವ್ಹಾಣ್ ಕ್ರಿಯಾಶೀಲ ಕೆಲಸ ಮಾಡ್ತಾ ಇಲಾಖಾಧಿಕಾರಿಗಳು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಇಲಾಖೆಯ ಪ್ರಗತಿ ಬಗ್ಗೆ ನನಗೆ ಭಾಳಷ್ಟು ಸಂತೋಷ, ಸಮಾಧಾನ ಇದೆ. ಬರುವಂಥ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬೋದಕ್ಕೆ ಎಲ್ಲ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದ.